ಅಲ್ಲಿವರೆಗೂ ನೀವೇನು ಇನಿಷಿಯಲಲ್ಲೇ ಕಂಪ್ಲೀಟ್ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಫಸ್ಟ್ ನೀವು ಸರ್ಟೆನ್ ಅಮೌಂಟ್ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ, ಅದನ್ನು ಅಡ್ವಾನ್ಸ್ ಪೇ ಮಾಡಿ ನೀವು ಅದನ್ನು ಬುಕ್ ಮಾಡ್ಕೊಬೇಕು, ಜಸ್ಟ್ ಅವ್ರಿಗೆ ಕನ್ಫರ್ಮೇಷನಿಗಷ್ಟೇ. ಸೊ ಲೇಟರ್ ನೀವು ಟ್ರಾವೆಲ್ ಮಾಡೋದು 1 ವೀಕ್ ಬಿಫೋರ್ ನೀವು ಅವರಿಗೆ ಕಂಪ್ಲೀಟ್ ಪೇಮೆಂಟ್ ಮಾಡಬೇಕಾಗಿ ಬರುತ್ತೆ. ನನ್ನ ಪರ್ಸ್ನಲ್ ಒಪಿನಿಯನ್ ಏನಂತ ಅಂದರೆ, ಈ ಥರ ನೀವೇನಾದರೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀರಾ ಅಂದರೆ ಇಟ್ಸ್ ಆಲ್ವೇಸ್ ಬೆಟರ್ ನೀವು ಪ್ಯಾಕೇಜ್ ತೊಗೊಳ್ಳೋದು. ಬಿಕಾಸ್ ಆಲ್ ಟುಗೆದರ್ ಡಿಫ್ರೆಂಟ್ ಕಂಟ್ರಿ ಅದು, ಅಲ್ಲಿನ ಫುಡ್ ಆಗಲಿ ಅಥವಾ ಟ್ರಾವೆಲ್ ಆಗಲಿ. ನೀವು ಇಲ್ಲಿ ನಾವು ನಮ್ಮ ಇಂಡಿಯಾನಲ್ಲಿ ನಾವು ಓಲಾ ಯೂಸ್ ಮಾಡ್ತೀವಿ, ಊಬರ್ ಯೂಸ್ ಮಾಡ್ತೀವಿ, ಬಟ್ ಅಲ್ಲಿ ಹೋದರೆ ಡಿಫ್ರೆಂಟ್ ಅಪ್ಲಿಕೇಶನ್ಸೇ ಇದೆ. ಆ್ಯಂಡ್ ಸಿಮ್ ಕಾರ್ಡ್ ಕೂಡ ಅಷ್ಟೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ಪ್ರಯೋರ್ ಸಿಮ್ ಕಾರ್ಡ್ನ ರೆಡಿ ಮಾಡ್ಕೊಂಡು ಹೋಗಬೇಕಾಗಿ ಬರುತ್ತೆ. ಆ್ಯಂಡ್ ನೀವು ಫುಡ್ ಏನಾದರೂ ನೀವು ಆರ್ಡ್ರ್ ಮಾಡ್ಕೊಳ್ತೀರಾ ಅಥವಾ ನಿಮ್ಮ ಹೋಟೆಲ್ ನೀವು ಸ್ಟೇ ಆಗಿರೋ ಹೋಟೆಲಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದರೆ ಅದು ಕೂಡ ಕಷ್ಟ. ಬಿಕಾಸ್ ಅಲ್ಲಿ ಅವ್ರು ಯೂಸ್ ಮಾಡೋ ಅಪ್ಲಿಕೇಶನ್ಸೇ ತುಂಬಾ ವ್ಯತ್ಯಾಸ ಇದೆ. ಸೊ ನಾನು ಪರ್ಸ್ನಲ್ ಸಜೆಷನ್ ಏನಂತ ಅಂದರೆ, ಈ ಥರ ಟ್ರಾವೆಲ್ ಮಾಡಿದಾಗ ಯಾವಾಗಲೂ ಅಷ್ಟೇ ಪ್ಯಾಕೇಜ್ ತೊಗೊಂಡ್ರೆ ಬೆಟರ್. ಬಿಕಾಸ್ ಇಲ್ಲಿ ಸಿಂಗಾಪುರಲ್ಲಿ ಹೆಂಗೆ ಅಂತ ಅಂದರೆ, ಎವ್ರಿ ಡೇ ಅವರು ನಮಗೆ ಟಿಕೆಟ್ಸ್ನ ಕಳಿಸ್ತಾರೆ, ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟು ನೀವೇನಾದರೂ ಪ್ಯಾಕೇಜ್ ತೊಗೊಂಡ್ರೆ ಟ್ರಾವೆಲ್ ಪಾರ್ಟ್ನರ್ ಜೊತೆ. ಸೊ ನಮ್ಗೆ ಹೆಂಗೆ ಅಂತಂದರೆ, ಏನೇನು ಮೇಜರ್ ಪ್ಲೇಸಸ್ ಇದೆಯೋ ಅವ್ರು ನಮಗೆ ಎಲ್ಲ ಟಿಕೆಟ್ಸ್ನು ಅಟ್ರಾಕ್ಷನ್ ಟಿಕೆಟ್ಸ್ನು ಇನ್ಕ್ಲೂಡ್ ಮಾಡ್ತಾರೆ. ನಾವೇ ಏನಾದರೂ ಇಂಡಿವಿಜುವಲ್ ಆಗಿ ಹೋಗ್ತೀವಿ ಅಂತ ಹೋದರೆ ಫಸ್ಟ್ ಶೋರ್ ನಾವು ಅಲ್ಲಿ ಟಿಕೆಟ್ಸ್ನ ಪರ್ಚೇಸ್ ಮಾಡೋದಿಲ್ಲ. ಬಿಕಾಸ್ ನಮ್ಗೆ ಏನು ಫೀಲ್ ಆಗುತ್ತೆ ಅಂತ ಅಂದರೆ, ಒಂದು ಸಿಂಗಲ್ ಟಿಕೆಟು ಇಷ್ಟೊಂದು ಪ್ರೈಸ್ ಇದೆಯಾ, ನಾವು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಗೆ ಅದು ಹೆವಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಪರ್ಸ್ನಲಾಗಿ ಏನು ಅನ್ನಿಸ್ತು ಅಂತ ಅಂದರೆ, ಪ್ಯಾಕೇಜ್ ತೊಗೊಂಡ್ರೆ ಅಕಾಮಿಡೇಷನ್, ಫುಡ್ ಆ್ಯಂಡ್ ಏನಾದರೂ ನೀವು ಅಲ್ಲಿಂದ ಏರ್ಪೋರ್ಟು, ಹೋಟೆಲ್ ಟ್ರಾನ್ಸ್ಫರ್ಸು ಮತ್ತು ನಿಮಗೆ ಎಲ್ಲ ಅಟ್ರಾಕ್ಷನ್ ಪ್ಲೇಸಸ್ಗೂ ಅವ್ರ ಕ್ಯಾಬ್ನಲ್ಲೇ ಕರ್ಕೊಂಬಂದು ಡ್ರಾಪ್ ಮಾಡ್ತಾರೆ. ಸೊ ನನಗೆ ಪರ್ಸ್ನಲಿ ಅನಿಸಿದ್ದು ಪ್ಯಾಕೇಜ್ ಅದೇ ಬೆಟರ್ ಅಂತ ಅನಿಸುತ್ತೆ. ನಾವೇ ಇಂಡಿವಿಜುವಲಾಗಿ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ. ಬಟ್ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಆಲ್ರೆಡಿ ಟ್ರಾವೆಲ್ ಮಾಡಿದ್ದಾರೆ, ಕಂಪ್ಲೀಟಾಗಿ ಅವ್ರಿಗೆ ಐಡಿಯಾ ಇದೆ ಅನ್ನೋದಾದರೆ ನೀವು ಆ ಥರ ಪ್ಲಾನ್ ಮಾಡ್ಕೋಬೋದು. ಬಟ್ ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಮಗೆ ಯಾರೂ ಸಜೆಸ್ಟ್ ಮಾಡೋದಕ್ಕೆ ಇರಲಿಲ್ಲ. ಸೊ ನಾವು ಒಬ್ಬರೇ ಪ್ಲಾನ್ ಮಾಡ್ಕೊಂಡು ಹೋಗೋದ್ರಿಂದ ನಾವು ಪ್ಯಾಕೇಜ್ ತೊಗೊಂಡು ಹೋದ್ವಿ. ಆ್ಯಂಡ್ ನನಗೆ ಅನ್ನಿಸ್ತು ನಾವು ವರ್ತ್ ಪೇಯಿಂಗ್ ಅಂತ ಅನ್ನಿಸ್ತು. ಬಿಕಾಸ್ ಟ್ರಾವೆಲ್ ಪಾರ್ಟ್ನರ್ ಕೂಡ ಅಷ್ಟೇ ತುಂಬಾ ಫ್ರೆಂಡ್ಲಿ ಇದ್ದರು. ಆ್ಯಂಡ್ ನಾವೇನೇ ಸ್ವಲ್ಪ ನಾನು ಬಿಟ್ವೀನ್ ಸ್ವಲ್ಪ ಚೇಂಜಸ್ನ ಮಾಡಿಸ್ದೆ ಪ್ಲೇಸಸ್ನೆಲ್ಲನೂ. ಸೊ ಅವರು ಅಷ್ಟೇ ಚೇಂಜಸ್ ಮಾಡಿಕೊಟ್ರು, ಏನೂ ಪ್ರಾಬ್ಲಮ್ ಆಗಲಿಲ್ಲ ನಂಗೆ ಅವ್ರ ಕಡೆಯಿಂದ. ನನಗೇನೋ ವರ್ತ್ ಪೇಯಿಂಗ್ ಅನ್ನಿಸ್ತು ಟ್ರಾವೆಲ್ ಪಾರ್ಟ್ನರ್ ಜೊತೆ. ಸೊ ನೆಕ್ಸ್ಟ್ ಬರೋ ವ್ಲಾಗ್ನಲ್ಲಿ ನಾನು ಆ ಟ್ರಾವೆಲ್ ಪಾರ್ಟ್ನರ್ ಯಾರು ಆ್ಯಂಡ್ ಪ್ಯಾಕೇಜ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ನನ್ನ ಇವತ್ತಿನ ವ್ಲಾಗ್ನಲ್ಲಿ ನಾವು ಡೇ 1 ಎಲ್ಲಿ ಟ್ರಾವೆಲ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಡೇ ನಾವು ಹೋಟೆಲ್ ರೀಚ್ ಆಗಿ ನಮಗೆ ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟರು. ಆ್ಯಂಡ್ ಈವ್ನಿಂಗ್ ನಮಗೆ 5:30 ಪಿಕಪ್ ಇತ್ತು. ಅಲ್ಲಿಂದ ನಮಗೆ ನೈಟ್ ಸಫಾರಿ ಕರ್ಕೊಂಡು ಹೋದರು. ನೈಟ್ ಸಫಾರಿ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಏನಂದರೆ ಟ್ರಾಮ್ ರೈಡ್ ಅಂತ, ಅಂದರೆ ಒಂದು ವೆಹಿಕಲ್ನಲ್ಲಿ ಅವರು ನಮಗೆ ಸಫಾರಿ ಕರ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿತ್ತು. ತುಂಬ ಕ್ಲೋಸ್ ಆಗಿ ನಾವು ಆ್ಯನಿಮಲ್ಸ್ನ ನೋಡಿದ್ವಿ. ಲಯನ್, ಎಲಿಫ್ಯಾಂಟ್, ಟೈಗರ್ ಎಲ್ಲ ಕೂಡ ಇತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ನೀವಿಲ್ಲಿ ನೋಡ್ಬೋದು, ಇದನ್ನೇ ಟ್ರಾಮ್ ರೈಡ್ ಅಂತ ಹೇಳ್ತಾರೆ. ಸೊ ನಮ್ಮನ್ನ ಇದರಲ್ಲಿ ಕೂರಿಸ್ಕೊಂಡು ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಈ ಆ್ಯನಿಮಲ್ ಸಿಗುತ್ತೆ ಆ್ಯಂಡ್ ಆ ಆ್ಯನಿಮಲ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ. ಒಂದು ಪ್ಲೇಸ್ ಮುಂದೆ ಹೋಗ್ತಾ ಇದ್ದಂಗೆಲ್ಲ ಈ ಟ್ರಾಮ್ ರೈಡ್ನಲ್ಲಿ ನಮ್ಗೆ ಅವರೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ನೆಕ್ಸ್ಟ್ ಈ ಆ್ಯನಿಮಲ್ ಸಿಗುತ್ತೆ ಆ್ಯಂಡ್ ಅದಕ್ಕೆ ಅವ್ರು ಏನಂತ ಹೆಸರು ಇಟ್ಟಿದ್ದಾರೆ ಅದನ್ನೆಲ್ಲ ನಾವು ಡೀಟೇಲ್ಸ್ ಅವರಲ್ಲಿ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಒಂದು ಏನಾಯಿತು ಅಂತಂದರೆ, ನಾವು ನೈಟ್ ಸಫಾರಿ ನಮಗೆ ಅವ್ರಿಗೆ ಟಿಕೆಟ್ ಟೈಮಿಂಗ್ಸ್ ಕೊಟ್ಟಿದ್ದು 5:30 PM ಕೊಟ್ಟಿದ್ರು, ಆಯಿತಾ. ಸೊ ನಾವು ಅಲ್ಲಿ ಹೋಗಿ ರೀಚ್ ಆಗಿ ತುಂಬಾ ಕ್ಯೂ ಇರುತ್ತೆ. ನೀವು ಇಲ್ಲಿ ಸಿಂಗಾಪುರಲ್ಲಿ ಯಾವುದೇ ಪ್ಲೇಸಸ್ಗೆ ಹೋದರೂ ಕೂಡ ಅಷ್ಟೇ ತುಂಬಾ ಪೇಷನ್ಸ್ ಇರಬೇಕು, ವೆಯ್ಟ್ ಮಾಡಬೇಕು. ಆಲ್ಮೋಸ್ಟ್ ನೀವು ಅಲ್ಲಿ ವೆಯ್ಟಿಂಗ್ ಟೈಮೇ 45 ಮಿನಿಟ್ಸ್, 1 hour ಕೂಡ ಇರುತ್ತೆ ಕೆಲವೊಂದು. ನನಗೆ ಇದು ವರ್ತ್ ವೆಯ್ಟಿಂಗ್ ಅಂತ ಅನ್ನಿಸ್ತು. ಬಿಕಾಸ್ ತುಂಬಾ ಅನಿಮಲ್ಸ್ ಇದೆ ಈ ಕಂಪ್ಲೀಟ್ ಪ್ಲೇಸ್ನಲ್ಲಿ. ನಮ್ಗೆ ಆ ನೈಟ್ ಸಫಾರಿ ಕರ್ಕೊಂಡು ಹೋಗಿದ್ದು ಕೂಡ ಅಷ್ಟೇ. ಒಂದು ಡಿಸಡ್ವಾಂಟೇಜ್ ಏನಿತ್ತು ಅಂತಂದರೆ, ನೈಟ್ ಆಗಿರೋದ್ರಿಂದ ನಾವು ಕಂಪ್ಲೀಟ್ ಸಫಾರಿ ಮುಗಿಸೋಷ್ಟ್ರಲ್ಲಿ ತುಂಬಾ ಕತ್ಲಾಗ್ಬಿಟ್ಟಿತ್ತು. ಸೊ ಒಬ್ವಿಯಸ್ಲಿ ಅನಿಮಲ್ಸ್ ಎಲ್ಲನೂ ಯಾವುದೂ ಕತ್ಲಿನಲ್ಲಿ ಹೊರಗಡೆನೇ ಬರಲ್ಲ, ಎಲ್ಲೋ ಆಲ್ಮೋಸ್ಟ್ ಎಲ್ಲ ಒಳಗಡೆನೇ ಇತ್ತು. ಬಟ್ ಎಲ್ಲೋ ಒಂದೊಂದು ನಮಗೆ ಕಾಣಿಸ್ತು. ಬಟ್ ಓಕೆ, ಚೆನ್ನಾಗಿತ್ತು ಅನ್ನಿಸ್ತು ನನಗೆ ಈ ನೈಟ್ ಸಫಾರಿ.
ಸೊ ನೈಟ್ ಸಫಾರಿ ಮುಗಿದ್ಮೇಲೆ ಸೇಮ್ ಡೇ ನಮಗೆ ಇನ್ನೊಂದು ಟಿಕೆಟ್ ಇನ್ಕ್ಲೂಡ್ ಆಗಿತ್ತು ನಮ್ಮ ಪ್ಯಾಕೇಜ್ನಲ್ಲಿ. ಅದು ಬಂದು ಆ್ಯಂಫಿ ಥಿಯೇಟರ್ ಟಿಕೆಟ್. ಸೊ ಇಲ್ಲಿ ಏನಂತ ಅಂದರೆ ಅಲ್ಲಿ ಕೆಲವೊಂದು ಅನಿಮಲ್ಸ್ನ ಅವರು ಟ್ರೈನ್ ಮಾಡಿರ್ತಾರೆ. ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರ ಅನಿಮಲ್ಸ್ ಅಲ್ಲಿ ಎಲ್ಲರ ಮುಂದೆ ಆ್ಯಕ್ಟ್ ಮಾಡಿ ತೋರಿಸುತ್ತೆ. ಸೊ ಅದು ಕೂಡ ಅಷ್ಟೇ ತುಂಬಾ ಫನ್ನಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳೇನಾದರೂ ಕರ್ಕೊಂಡು ಹೋದರೆ ಈ ಪ್ಲೇಸ್ಗೆ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಹೀಗಿತ್ತು ನಮ್ಮ ಡೇ 1 ಸಿಂಗಾಪುರ್ನಲ್ಲಿ. ಸೊ ನಮ್ಮ ಫಸ್ಟ್ ಡೇ ನಾವು ಏನೇನು ವಿಸಿಟ್ ಮಾಡಿದ್ವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಪ್ಕಮಿಂಗ್ ಬ್ಲಾಗ್ಸ್ನಲ್ಲಿ ಕೂಡ ಅಷ್ಟೇ ನನ್ನ ಈ ಟ್ರಿಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನನ್ನ ವೀಡಿಯೋಸ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ಕೂಡ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.